ಫ್ರೆಂಡ್ಸ್, ವೆಲ್ಕಮ್ ಟು ದಿ ಪಿಕ್ಚರ್. ನಾನು ನಿಮ್ಮ ಅಶ್ವಿನಿ ಮಂಜುನಾಥ್. ಇವತ್ತಿನ ಈ ವಿಡಿಯೋ ಮಾಡೋ ವಿಶೇಷ ಏನಂದ್ರೆ, ಮೊಟ್ಟ ಮೊದಲನೇ ಬಾರಿಗೆ ಅಭಿನಯಿಸಿರುವ ಚಿಕ್ಕಣ್ಣನವರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಕೊಡಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅವರ ಮೂವಿ ಅಪ್ಡೇಟ್ಸ್ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಿಕ್ಕಣ್ಣನವರು 1984 ಜೂನ್ 22ನೇ ತಾರೀಕಿನಲ್ಲಿ ಜನಿಸಿದರು. ಮೈಸೂರಿನ ಒಂದು ಹಳ್ಳಿಯಲ್ಲಿ ಜನಿಸಿದರು. ಲೈಕ್ ಅವರು ಕಾಮಿಡಿ ರೋಲ್ಸ್ ಅಲ್ಲೇ ಕಾಣಿಸ್ಕೊಂಡ್ರು. ಮೊದಲನೇ ಫಿಲ್ಮ್ ಬಂದ್ರೆ ಅವ್ರದ್ದು ಅಂದ್ರೆ ಕಿರಾತಕ. 2012 ಅಲ್ಲಿ ಅವರು ಕಿರಾತಕ ಮೂವಿಯಲ್ಲಿ ಫಸ್ಟ್ ಡೆಬ್ಯೂಟ್ ಮೂವಿ ಆಗಿ ಸೆಲೆಕ್ಟ್ ಆಗಿ ಅವರು ಒಂದು ಪಾತ್ರವನ್ನು ನಿರ್ವಹಿಸಿದರು. ನೆಕ್ಸ್ಟ್ ಸೆಕೆಂಡ್ ಮೂವಿ ಅಂದ್ರೆ ರಾಜಾಹುಲಿನೇ ಅವರು ಒಂದು ಬಿಗ್ ಕಂಬ್ಯಾಕ್ ಬಂದಿದ್ದು ಅವ್ರಿಗೆ. 2013 ಅಲ್ಲಿ ರಾಜಾಹುಲಿ ಸಿನಿಮಾದಲ್ಲಿ ಅಭಿನಯಿಸಿದರು. 2014 ಅಲ್ಲಿ ಅಧ್ಯಕ್ಷ ಸಿನಿಮಾದಲ್ಲಿ ಅಭಿನಯಿಸಿದರು. ಈಗ ಚಿಕ್ಕಣ್ಣನವರು ಮೊಟ್ಟ ಮೊದಲನೇ ಬಾರಿಗೆ 2024 ಅಲ್ಲಿ ಉಪಾಧ್ಯಕ್ಷ ಸಿನಿಮಾದಲ್ಲಿ ಲೀಡ್ ರೋಲ್ ಅಂದ್ರೆ ಹೀರೋ ಆಗಿ ಅಭಿನಯಿಸಿದ್ದಾರೆ. ಚಿಕ್ಕಣ್ಣನವರು ತುಂಬಾ ಕಷ್ಟದಿಂದ ಮೇಲ್ ಬಂದಿದ್ದಾರೆ. ಅವರು ಇಂಥ ಕೆಲಸ ಮಾಡಿಲ್ಲ ಅಂತ ಇಲ್ಲ, ಪ್ರತಿಯೊಂದು ಕೆಲಸ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜನರುಗಳು ಎದುರುಗಡೆ ಹೋದಾಗ ಅವ್ರ ಮುಖದಲ್ಲಿ ಒಂದು ನಗು, ಒಂದು ಸಂತೋಷ ಸಿಗುತ್ತಲ್ಲ, ಅದಕ್ಕಿಂತ ದೊಡ್ಡ ಅವಾರ್ಡು ಇನ್ನೊಂದು ಯಾವುದೂ ಇರಲ್ಲ. ತಾರೆ ಇದು ಸ್ಟಾರು ತಾರೆ ಎಲ್ಲ ನಾವು ಆಗೋದಲ್ಲ, ಅವ್ರು ಮಾಡೋದು. ಗಾರೆ ಕೆಲಸ ಆಗ್ಲಿ, ಕೂಲಿ ಕೆಲಸ ಆಗ್ಲಿ, ತುಂಬಾ ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ ಫ್ರೆಂಡ್ಸ್. ಅವರ ಒಂದು ಕಷ್ಟಕ್ಕೆ ಈಗ ಅವರಿಗೆ ನಾನು ಹೇಳ್ಬೋದು ಅಂದ್ರೆ ಒಂದು ಪ್ರತಿಫಲ ಸಿಕ್ಕಿದೆ. ಅವರ ಫಸ್ಟ್ ಮೂವಿ ಉಪಾಧ್ಯಕ್ಷ ಹೇಗೆ ಸಕ್ಸಸ್ ಕಾಣ್ತಿದೆ ಅಂತ ಅವರ ಕಷ್ಟಕ್ಕೇನೆ ಅದು ಒಂದು ಎಕ್ಸಾಂಪಲ್ ಆಗುತ್ತೆ ಫ್ರೆಂಡ್ಸ್. ನೀನ್ ಸಗಣಿನೂ ಆಗ್ತೀಯಾ? ಚಿಕ್ಕಣ್ಣನವರು ಅಭಿನಯಿಸಿರುವ ಉಪಾಧ್ಯಕ್ಷ ಸಿನಿಮಾಗೆ ನಮ್ಮ ಸ್ಯಾಂಡಲ್ವುಡ್ ನಟರು ಎಲ್ಲರೂ ಸಾಥ್ ಕೊಟ್ಟು ಚಿಕ್ಕಣ್ಣನನ್ನು ಪ್ರೋತ್ಸಾಹಿಸಿದ್ದಾರೆ. ಲೇಟೆಸ್ಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಡ್ಯಾನ್ಸ್ ಅಲ್ಲಿ ನೋಡಿದ್ಮೇಲೆ ಶಿವಕಾರ್ತಿಕೆ ನೋಡ್ದಂಗೆ ಆಗುತ್ತೆ. ನಿಜವಾಗ್ಲೂ ಒಂದು ವೈಬ್ ಇದೆ, ಆ ಥರ ಒಂದು ವೈಬ್ ಇದೆ. ಅವ್ರ ಸ್ಟೈಲ್ ಡ್ಯಾನ್ಸ್ ಮಾಡಬೇಕೆಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಹೀಗಾಗಿ ಚಿಕ್ಕಣ್ಣನಿಗೆ ಸಕ್ಸಸ್ ಕಂಡಿದೆ ಅಂತ ನನ್ನ ಅಭಿಪ್ರಾಯ ಆಗಿದೆ ಫ್ರೆಂಡ್ಸ್. ಚಿಕ್ಕಣ್ಣನವರ ಫಸ್ಟ್ ಡೇ ಕಲೆಕ್ಷನ್ ಕೇಳಿದ್ರೆ ನಿಮ್ಗೆ ಶಾಕ್ ಆಗುತ್ತೆ. ಒಂದು ಕಾಮಿಡಿ ನಟ ಹೀರೋ ಆಗಿ ಈ ಲೆವೆಲ್ಗೆ ರೀಚ್ ಆಗ್ತಾರೆ ಅಂದ್ರೆ ಅದು ಒಂದು ನಮ್ಗೆಲ್ಲ ಖುಷಿ ತರ ವಿಷಯ ಆಗಿದೆ ಫ್ರೆಂಡ್ಸ್. ಹೆಣ್ಣಿನ ಮಹತ್ವದ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತೇನ್ರಯ್ಯ? ಹೆಣ್ಣು ಸಂಸಾರದ ಕಣ್ಣು ಕಣ್ಣು ಕಣ್ಣು. ಯಾಕಂದ್ರೆ ಯಾರನ್ನು ಈ ತರ ಒಂದು ಫಸ್ಟ್ ಮೂವಿಗೆನೆ ಲೈಕ್ ಲೀಡ್ ರೋಲ್ ಆಗಿ ಮಾಡಿ ಅಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಚಿಕ್ಕಣ್ಣನವರ ಡ್ಯಾನ್ಸ್ ನೋಡಿ, ಎಮೋಷನ್ ಸೀನ್ ನೋಡಿ ಪ್ರೇಕ್ಷಕರು ತುಂಬಾ ಖುಷಿ ಪಟ್ಟಿದ್ದಾರೆ. ನಮಗೆ ದೇವಣ್ಣ ತುಂಬಾ ಇಷ್ಟ ಆಯ್ತು. ಎಲ್ಲರೂ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಫುಲ್ ನೋಡ್ಬೋದಣ್ಣ. ಎಲ್ಲರೂ ಒಂದೊಂದು ಸೆಕೆಂಡ್ ನೋಡ್ಬೋದು ಮೂವಿಲಿ. ಯಾರು ನೋಡೋ ಇದೇ ಇಲ್ಲ, ಹಂಗ ನೋಡ್ಬೋದು. ನಮ್ಮ ಚಿಕ್ಕಣ್ಣವ್ರ ಮೂವಿ ಹೆಂಗ್ ಬೈತೆ ಅಂದ್ರೆ ಸ್ಟಾರ್ ನಮ್ಮ ಚಿಕ್ಕಣ್ಣಗೆ ಏನ್ ಇಷ್ಟ ಆಯ್ತು? ಏನ್ ಇಷ್ಟ ಆಯ್ತು ಅಂದ್ರೆ ಲವ್ ಸೀನ್ ಇಷ್ಟ ಆಯ್ತು. ಓಕೆ, ಡೈಲಾಗ್ಸ್ ಹೆಂಗಿದೆ? ಡೈಲಾಗ್ ಸೂಪರ್ ಆಗಿದೆ. ಕಾಮಿಡಿ ಬ್ರೋ? ಕಾಮಿಡಿ ನಕ್ಕಿ ಸಾಕಾಗೋಯ್ತು ನಮ್ಗಂತೂ. ಓಕೆ, ಎಮೋಷನ್ ಸೀನ್ ಹೆಂಗಿದೆ? ಎಮೋಷನ್ ಸೀನ್ ಓಕೆ, ಫ್ಯಾಮಿಲಿ ನೋಡ್ಬೋದಾ? ಒಂದನೇ ದಿನದ ಕಲೆಕ್ಷನ್ ಬಂದು 1.31 CR ಆಗಿದೆ. ಎರಡನೆಯ ದಿನದ ಕಲೆಕ್ಷನ್ ಬಂದು 1.63 CR ಆಗಿದೆ. ಮೂರನೆಯ ದಿನದ ಕಲೆಕ್ಷನ್ ಬಂದು 2.33 CR ಆಗಿದೆ ಫ್ರೆಂಡ್ಸ್. ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದುವರೆಗೂ ನಮ್ಮ ಉಪಾಧ್ಯಕ್ಷ ಸಿನಿಮಾ ಕಲೆಕ್ಷನ್ ಬಂದು 27 ಕ್ರೋಸ್ ಆಗಿದೆ ಫ್ರೆಂಡ್ಸ್. ಉಪಾಧ್ಯಕ್ಷ ಸಿನಿಮಾ ಬಂದು ಎಲ್ಲಾ ಕೂತು ನೋಡುವಂತ ಸಿನಿಮಾ ಆಗಿದೆ ಫ್ರೆಂಡ್ಸ್. ಎಲ್ಲ ಫ್ಯಾಮಿಲಿನ ಕರ್ಕೊಂಡೋಗಿ ಉಪಾಧ್ಯಕ್ಷ ಸಿನಿಮಾನ ನೋಡಿ ನಮ್ಮ ಕನ್ನಡ ಸಿನಿಮಾನನ್ನು ಬೆಳೆಸಿ ಅಂತ ಆಶಿಸ್ತೀನಿ ಫ್ರೆಂಡ್ಸ್. ಇನ್ನೂ ಈ ತರ ವಿಡಿಯೋಸ್ ನಾನು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹಾಗಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಮ್ಮ ಚಾನೆಲ್ ಅನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂತ ಈ ಒಂದು ಮಾತನ್ನು ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪಿಕ್ಚರ್. ಥ್ಯಾಂಕ್ ಯು.